ನಾನಿವತ್ತು ನಿಮ್ಗೆಲ್ಲ ಒಂದು ಕತೆ ಹೇಳಕ್ ಬಂದಿದ್ದೀನಿ. ಇದು ಬೇರೆ ಯಾರ್ದೋ ಕತೆ ಅಲ್ಲ, ನನ್ನ ಕತೆ, ನನ್ನ ಜೀವನದ ಕತೆ. ಅಂದಾಕ್ಷಿ ನೀವ್ಯಾಕೆ ನನ್ನ ಕತೆ ಕೇಳಬೇಕು? ಇದೆಲ್ಲ ನಿಮಗೆ ಕತೆ ಮುಗಿದ್ಮೇಲೆ ಗೊತ್ತಾಗುತ್ತೆ. ಅವತ್ತು ನನ್ನ ಕಾಲೇಜಿನ ಮೊದಲನೇ ದಿನ ನಾನು ಬಸ್ಗೋಸ್ಕರ ಕಾಯ್ತಾ ಇದ್ದೆ. Sorry, I didn't know. ನಂಗೆ ಸೈನ್ ಲ್ಯಾಂಗ್ವೇಜ್ ಬರುತ್ತೆ. ನಿಮ್ಗೆ ಸೈನ್ ಲ್ಯಾಂಗ್ವೇಜ್ ಬರುತ್ತಾ? ನನ್ನ ಫ್ರೆಂಡ್ ಒಬ್ಳಿಗೆ ಮಾತು ಬರ್ತಿರ್ಲಿಲ್ಲ. ನಾನು ಅವಳಿಗೋಸ್ಕರ ಕಲ್ತಿದ್ದೆ. ನೀವು ನನ್ನ ಜೊತೆ ಮಾತಾಡೋಕೆ ಒಬ್ರು ಸಿಕ್ರು. ನಾನು ಯಾರೂ ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಹಾಗೆ ನನ್ನ ಹೆಸರು PIJAY. ಸಾಕ್ಷಿ. ಅಂದಾಗೆ ನಾನು ಕಾಲೇಜ್ ಹೋಗೋ ಬಸ್ ಈ ಕಡೆನೆ ಬರುತ್ತಾ? ಹೀಗೆ ಬರುತ್ತೆ. ಇನ್ನೇನ್ ಬರ್ಬೇಕಿತ್ತು ಬಂತು. ಹೀಗೆ ನಾನು ಮತ್ತೆ ಸಾಕ್ಷಿ ಫ್ರೆಂಡ್ಸ್ ಆದ್ವಿ. ದಿನ ಕಳೀತಾ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಅವತ್ತು ಮಗ ಯಾರು ಇವನು? ಅವನ ಹೆಸರು ವಿಜಯ್ ಅಂತ. ಏನ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಇವನೇನೋ ವಿಜಯ ಸಾಧಿಸ್ತಾನೆ ಮಗ. ಬರ್ತಾ ಬರ್ತಾ ಯೂನಿವರ್ಸಿಟಿ ಜಾಸ್ತಿ ಆಗಿದೆ ಮಗ ನಿಂದು. ಸುಮ್ಮನೆನಾ ಮಗ? ಯಾರೋ ಇದು ಫಿಗರು ಅಲ್ಲಿ ಇದಾನಲ್ಲ, ಏನೋ ಆ ಮೂಗುನ್ ಹುಡುಗಿನ ಮಗ. ಮೂಗು ಹುಡುಗಿದ ಮಗ. ಎಮ್ಮೆಲ್ಲ ಮಗ ನಿನಗಾದ ಹುಡುಗಿಲ್ಲ ಮಗ. ನಾಳೆಯಿಂದ ನಾವು ನಮಗೂ ಹುಡುಗಿ ಬೀಳ್ತಾರೆ. ಏನ್ರಿ ನಿಮ್ ಪ್ರಾಬ್ಲಮ್ಮು? ನಿಮ್ದ ದುಸ್ರಷ್ಟೇ. ಅಕ್ಕ ಪುಷ್ಕಾಕ್ಕ ನಿಮ್ ಬೊಮ್ಲ. ಫಸ್ಟ್ ನೈಟ್ ಅಲ್ಲಿ ಇವನು ಚೆನ್ನಾಗ್ವಾ ಇವಳು ಮುಖದ ಮೇಲೆ ಮೀಸೆ ಇದ್ರೆ ಗಂಡು ಸಾಗರ ಕಣೋ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೆ ಯಾರ ಮಗ ಆತೇನು? ಹೆಣ್ಣಲ್ಲ, ಹೆಣ್ಣಾಯಿನ ಮೂಸ್ ನೋಡಲ್ಲ. ಬಾಯ್ ಬಂದು ಇಷ್ಟು ಕಚ್ಚುಡವಾಗಿ ಮಾತಾಡೋ ನಿಮ್ಗಿಂತು ಬಾಯ್ ಇಲ್ದೇ ಇರೋರು ಎಷ್ಟೋ ಮೇಲೆ. ಗಂಡಸ್ತಾನ ಮೇಲೆ ಪ್ರಶ್ನೆ ಆಗ್ತಾಳಲ್ಲ ನನ್ನ ಬಗ್ಗೆ ಸರ್ ಪ್ರಶ್ನೆ ಮಾಡ್ತೀನಿ. ಬಿಡು
ಏನು ಹೀಗಿತ್ತು ಮಗ? ಏನ ಮಗ ಹೇಳು, ಏನೇನ್ ಮಾಡಿಲ್ಲ ಅಂತ ಕೇಳು ಮಗ. ಮಗ ಅವಳು ರೆಸಿಸ್ಟ್ ಮಾಡ್ತಾ ಇದ್ರು, ಮಜಾ ಮಗ ಮಜಾ. ಮಗ ಇನ್ನು ಏನು ಮಗ? ವಿಶ್ವಾಸ ಬಂದಿದ್ದ ಮಗ ನಂಗೆ. ಮಾಡ್ಕೊಂಡು ಶಾಂತ ಬರ್ತೇನೆ. ಹಲೋ, ಹಾಂ ಸರ್, ಇಲ್ಲೇ ಇದ್ದಾರೆ ಸರ್, ಕೊಡ್ತೀನಿ ಸರ್. ಸರ್, ಎಮ್ ಎಲ್ ಎ ಸರ್. ಹಲೋ, ಎಸ್ ಸರ್, ಇಲ್ಲೇ ಇದ್ದಾರೆ. ನೀವೇನು ತೊಂದರೆ ತಗೋಬೇಡಿ ಸರ್, ನಾನೆಲ್ಲ ನೋಡ್ಕೋತೀನಿ. ನೀವು ಮಾತ್ರ ನಮ್ಮದು ಎಸ್ ಸರ್. ಹಾಂ ಏನು ಹೇಳಬೇಕು ಅಂತ ಗೊತ್ತು ತಾನೆ? ನೋಡಮ್ಮ, ಅವನಿಗೆ ಕಿವಿನೂ ಕೇಳಲ್ಲ, ಬಾಯಿನೂ ಬರಲ್ಲ. ನೋಡೋದಾದ್ರೆ ಅವನಿಗೆ ಫ್ಯೂಚರೇ ಇಲ್ಲ. ನಿಮ್ಗೆ ಬೇಕಾಗಿದೆ ಅಂತ ಹೊರಗಿನ ಜಗತ್ತಿಗೆ ಗೊತ್ತಾದ್ರೆ ನೀವು ಯಾರು ಮತ್ತೇನೂ ಆಗಲ್ಲ. ಮುದ್ದೆ ಸತ್ತಿರೋದು ಮೇಲೆ ಮಗ ದುಡ್ಡು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನೇ ಒಂದ್ಸತಿ ಯೋಚನೆ ಮಾಡ್ಬೋದು. ಹಾ ಸರ್, ಅವತ್ತು ಏನಾಯ್ತು ಅಂದ್ರೆ ವಿಜಯ್ಗೆ ನಾನಂದ್ರೆ ಇಷ್ಟ, ನಂಗೆ ರೋಹಿತ್ ಅಂದ್ರೆ ಇಷ್ಟ. ಈ ವಿಷಯ ವಿಜಯ್ಗೆ ಗೊತ್ತಾಗಿ ರೋಹಿತ್ನ ಸಾಯಿಸ್ಬಿಟ್ಟ ಸರ್. ಶ್ರೀ ಕಾನ್ಸ್ಟೇಬಲ್, ಈ ಹುಡುಗಿ ಹೇಳಿದ್ನ ಬರ್ಕೊಂಡು ಇವ್ರನ್ನ ಒಳಗಡೆ ಹಾಕಿ. ಓಕೆ ಸರ್. ಶ್ರೀ ಕಾನ್ಸ್ಟೇಬಲ್, ಸುಮ್ಮನೆ ಮಾಡಿ ಅವ್ನ. ಹಲೋ, ಎಸ್ ಸರ್. ಹುಡುಗಿ ಸ್ಟೇಟ್ಮೆಂಟ್ ತಗೊಂಡಾಯ್ತು, ಹುಡುಗನ ಒಳಗೆ ಹಾಕಿದ್ದೀವಿ. ಓಕೆ ಸರ್. ಲಾಟಿ. ಸರ್, ಸತ್ತೋಗಿದ್ದಾನೆ ಅನ್ಸುತ್ತೆ ಸರ್. ಏನ್ ಮಾಡೋದು? ಲಾಕಪ್ಪಲ್ಲಿ ಸೂಸೈಡ್ ಅಂತ ರಿಪೋರ್ಟ್ ಬರೆದು ಕೇಸ್ ಕ್ಲೋಸ್ ಮಾಡಿ. ನೋಡಿದ್ರಲ್ಲ ಹೇಗೆ ಒಬ್ಬ ಅಂಗವಿಕಲನ ಜೀವದ ಬದುಕು ಒಂದ್ ಮನೆ ಮರ್ಯಾದೆಗಿಂತ ಕಡಿಮೆ ಹೋಗುತ್ತೆ. ನೀವೇ ಹೇಳಿ, ನಾನು ಏನ್ ತಪ್ಪು ಮಾಡಿದ್ದೆ? ಮೂಕ ಹುಟ್ಟಿದೆ ನನ್ನ ತಪ್ಪ? ನಿಮ್ಮೆರಡು ತರ ಜೀವಿಸ್ಬೇಕು ಅಂತ ಆಸೆ ಪಟ್ಟಿದ್ದಂತಪ್ಪ? ಆ ಹುಡುಗಿ ಜೊತೆ ಸ್ನೇಹ ಮಾಡಿದ್ದಪ್ಪ ಅಥವಾ ಅವ್ರ ಪರ ಹೋರಾಡಿದ್ದಪ್ಪ? ಹೇಳಿ, ನೀವೇ ಹೇಳಿ. ನೀವು ಬರೀ ಪ್ರೆಸ್ಟೀಜು, ಸ್ಟ್ಯಾಂಡರ್ಡು, ಗೌರವ, ಅದು ಇದು ಅಂತ ಏನೇನೋ ಹೇಳ್ತೀರಾ. ಆದ್ರೆ ಅದ್ರ ಮಧ್ಯೆ ಕನಿಷ್ಠ ಮಾನವೀಯತೆನೇ ಮರ್ತೋಗ್ತೀರಾ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಿಮಗೆ ಶೋಷಣೆ ಮಾಡೋದಿಕ್ಕಲ್ಲ, ನಮ್ಮಂತವ್ರ ಪರ ಧ್ವನಿ ಇರ್ಲಿ ಅಂತ. ನಮಗೂ ಜೀವನ ಅಂತ ಇದೆ, ನಮಗೂ ಮನಸ್ಸಂತ ಇದೆ, ನಮಗೂ ಜೀವನದ ಬಗ್ಗೆ ಎಷ್ಟೊಂದು ಕನಸುಗಳು ಎಲ್ಲ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೀವನ ಕಸಿದ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ನಿಮ್ಮೆಲ್ಲರಂತೆ ಬದುಕೋ ಹಕ್ಕು ನಮಗಿದೆ. ಇದಕ್ಕೆ ನೀವು ಒಪ್ತೀರಾ ಅಲ್ವಾ?